ಫ್ರೆಂಡ್ಸ್, ಇದು ಗಾಡಿಯಲ್ಲಿ RTR ಡಿಸ್ಕ್ ಸೆಟಪ್ ಮಾಡಿದೆ. ಬಟ್ ತುಂಬ ಟೈಮ್ ಆಯಿತು. ಲೀಕೇಜ್ ಬಂದಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಆಯಿಲ್ ಲೀಕೇಜ್ ಇದೆ, ಮತ್ತು ಇಲ್ಲಿ ಕೂಡ ಅಷ್ಟೇ ಲೀಕೇಜ್ ಇದೆ. ಸೊ ಈ ರೀತಿಯಾಗಿ ಮಟ್ಟೇನಾದರೂ ಕಾಣಿದರೆ ಆಯಿಲ್ ಲೀಕೇಜ್ ಇದೆ ಅಂತ ಅರ್ಥ. ಸೊ ಇದೇ ರೀತಿ ಕಂಟಿನ್ಯೂಸ್ ಆಗಿ ಓಡಿಸಿದರೆ ಇಲ್ಲಿ ನಮ್ಮ ಈ ಫೋರ್ಕ್ ಟ್ಯೂಬ್ ಇದೆಯಲ್ಲ, ಇದು ಮತ್ತೆ ಡ್ಯಾಮೇಜ್ ಬರ್ತದೆ, ಮತ್ತು ಚೇಂಜ್ ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಮತ್ತೆ ಆಯಿಲ್ ಸೀಲ್ ಹಾಕಿದ್ರೆ ನಿಲ್ಲುವುದಿಲ್ಲ ಇದು ಡ್ಯಾಮೇಜ್ ಬಂದರೆ. ಅದಕ್ಕೆ ಈಗ ಆಯಿಲ್ ಸೀಲನ್ನು ಚೇಂಜ್ ಮಾಡ್ತಿರ್ತೇವೆ. ಜೊತೆಗೊಂದು ಸಣ್ಣ ಆಲ್ಟ್ರೇಷನ್ ಮಾಡ್ತಿದ್ದೆ. ಯಾಕಂತ ಹೇಳಿದರೆ ಇವಾಗ ಗಾಡಿಯಲ್ಲಿ ಆಲ್ರೆಡಿ ಸ್ಮೂತ್ ಇದೆ ಸಸ್ಪೆನ್ಷನ್. ಇದಕ್ಕೆ ಇದು ಕೂಡ ಆಲ್ಟ್ರೇಷನ್ ಮಾಡಿದ ಸಸ್ಪೆನ್ಷನ್. ಯಾಕಂತ ಹೇಳಿದರೆ ಇದರಲ್ಲಿ ಪಲ್ಸರ್ನ ಸ್ಪ್ರಿಂಗನ್ನು ಇನ್ಸ್ಟಾಲ್ ಮಾಡಿದ್ದೇನೆ. ಅದಕ್ಕೆ ಸಸ್ಪೆನ್ಷನ್ ಸ್ಮೂತ್ ಇದೆ. ಇನ್ನೂ ಕೂಡ ಸ್ಮೂತ್ ಆಗೋ ರೀತಿ ಆಲ್ಟ್ರೇಷನ್ ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಅದರ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೇನೆ, ಮತ್ತು ಯಾವ ರೀತಿ ಮಾಡ್ಬೋದು ಮತ್ತು ಅದರ ರಿಸಲ್ಟ್ ಹೇಗಿದೆ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ. ಫಸ್ಟು ಶಾಕ್ ಅಬ್ಸರ್ವರನ್ನು ಕಂಪ್ಲೀಟ್ ರಿಮೂವ್ ಮಾಡ್ಕೊಳ್ತೇನೆ. ಅದನ್ನು ಈ ವಿಡಿಯೋದಲ್ಲಿ ಆ ಕ್ಲಿಪ್ಪನ್ನು ಹಾಕೋದಿಲ್ಲ, ಕಾಮನ್ ಆಗಿರ್ತದೆ ರಿಮೂವಿಂಗ್ ಎಲ್ಲ, ಇದಕ್ಕೆ ಹಾಕ್ಲಿಕ್ಕೆ ಹೋಗೋದಿಲ್ಲ. ಮೈನ್ ಮ್ಯಾಟ್ರ್ ಏನೋ ಅದನ್ನು ನಿಮಗೆ ಈ ಗಾಡಿಯಲ್ಲಿ ತೋರಿಸ್ತೇನೆ. ಶಾಕ್ ಅಬ್ಸರ್ವರನ್ನು ರಿಮೂವ್ ಮಾಡಿದ್ದೇನೆ. ನೋಡ್ತಾ ಇರ್ಬೋದು ಎಷ್ಟು ಲೀಕೇಜ್ ಇದೆ. ಇಲ್ಲಿ ನೋಡಿ, ಇದು ಹೈಟ್ ನಟ್ ಹಾಕಿದಲ್ಲಿ ಲೀಕೇಜ್ ಫಸ್ಟಿಗೆ ಸ್ಟಾರ್ಟ್ ಆಯಿತು. ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಕೆಳಗೆ ಬಂದು ಇಲ್ಲಿಗೆ ಆಯಿಲ್ ಸೀಲಿಗೆ ಎಫೆಕ್ಟ್ ಆಗಿ ಆಯಿಲ್ ಸೀಲ್ ಕೂಡ ಹೋಯಿತು. ಸೊ ಇದು ಏನಾಗಲಿಲ್ಲ, ಇಲ್ಲಿ ಲೀಕೇಜ್ ಇಲ್ಲ ಈ ಹೈಟ್ ನಟ್ಟಲ್ಲಿ. ಇದು ಕೂಡ ಎಂತ ಆಗಲಿಲ್ಲ. ಸೊ ಇದು ಹೋಮ್ ಮೇಡ್ ಹೈಟ್ ನಟ್ ಆ್ಯಕ್ಚುಲಿ. ಇದರ ಬಗ್ಗೆ ವೀಡಿಯೋ ಕೂಡ ಹಾಕಿದ್ದೇನೆ. ಸ್ವತಃ ನಮಗೆ ಈ ಶಾಕ್ ಅಬ್ಸರ್ವರ್ನ ವೇಸ್ಟ್ ರಾಡಲ್ಲಿ ಯಾವ ರೀತಿ ಹೈಟ್ ನಟ್ಟನ್ನು ಮಾಡ್ಬೋದು ಅಂತ. ಸಾಧಾರಣ ಇದನ್ನು ಮಾಡಿ ನಾನೊಂದು 3-4 ವರ್ಷ ಆಗ್ತಾ ಬಂತು. ಸೊ ಏನು ಕಂಪ್ಲೇಂಟ್ ಇಲ್ಲ. ಸ್ವಲ್ಪ ಲೀಕೇಜ್ ಬಂದಿದೆ, ಇದು ಅಷ್ಟೇ ಟೈಮ್ ಕೂಡ ಆಯ್ತಲ್ಲ ಇದನ್ನು ಹಾಕಿ. ಸೊ ಕಾಮನ್ಲಿ ಏನೋ ಸಣ್ಣದಾಗಿ ಬಂದಿದೆ. ಆವಾಗ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ. ನೆಗ್ಲೆಕ್ಟ್ ಅಂದರೆ ನನಗೆ ಟೈಮ್ ಇರಲಿಲ್ಲ ಮಾಡಲಿಕ್ಕೆ, ನನ್ನದೇ ಗಾಡಿ ಆದ ಕಾರಣ. ಇಲ್ಲಿದ್ರೆ ನಾನು ಇದನ್ನು ಆವಾಗಲೇ ಫಿಕ್ಸ್ ಮಾಡುವ. ಸೊ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಲೀಕೇಜ್ ಇದೆ. ಮೈನ್ ನನಗೆ ಮೊದಲೇ ಗೊತ್ತಾಗಿದೆ ಇಲ್ಲಿಂದ ಲೀಕೇಜ್. ನನಗೆ ಯಾಕೆ ಡೈರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ ಅಂತ ಹೇಳಿದರೆ, ಇಲ್ಲಿ ಲೀಕೇಜ್ ಬರುವಾಗ ನೋಡಿ, ಇದು ಕವರ್ ಹಾಕಿದ್ದೇನೆ ನಾನು. ಸೊ ಈ ಕವರ್ ಹಾಕಿದ ಕಾರಣ ನನಗೆ ಇಲ್ಲಿ ಲೀಕೇಜ್ ಗೊತ್ತಾಗಲಿಲ್ಲ. ಸ್ವಲ್ಪ ಲೀಕೇಜ್ ಆದ ಕೂಡಲೇ. ಕವರ್ ಇಲ್ಲ ಅಂದರೆ ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಈಗ ಶಾಕ್ ಅಬ್ಸರ್ವರ್ ರಿಮೂವ್ ಮಾಡಿ ಆಗಿದೆ. ಇವಾಗ ಅದನ್ನು ಡಿಸ್ಮ್ಯಾಂಟಲ್ ಮಾಡ್ಕೊಳ್ಳೋಣ. ಹೈಟ್ ನಟ್ಟನ್ನು ರಿಮೂವ್ ಮಾಡಿ, ಸ್ಪ್ರಿಂಗನ್ನು ರಿಮೂವ್ ಮಾಡಿ, ಆಯಿಲನ್ನು ಡ್ರೈ ಮಾಡಿದ್ದೇನೆ. ಸ್ವಲ್ಪ ಪೆಟ್ರೋಲ್ ಹಾಕಿ ಒಳಗೆ ವಾಶ್ ಮಾಡಿ ನೋಡಿ ಡ್ರೈ ಆಗಲಿಕ್ಕೆ ಇಟ್ಟಿದ್ದೇನೆ. ನೋಡ್ತಿರ್ಬೋದು ಅದರ ಸ್ಪೇಸರ್ ಇದು ಸ್ಪ್ರಿಂಗ್, ಇದು ಪಲ್ಸರಿನ ಸ್ಪ್ರಿಂಗ್ ಇದು. ಈಗ ಸ್ವಲ್ಪ ಮಾಡಿಫೈ ಮಾಡಲಿಕ್ಕೆ ಉಂಟು. ಅದು ಏನಂತ ಮುಂದೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗೊತ್ತಾಗ್ತದೆ. ಈ ಶಾಕ್ ಅಬ್ಸರ್ವರ್ನ ಒಳಗಿರುವಂಥ ಪಂಪ್ ಇದು. ಇದರಲ್ಲಿ ನಾವು ಸ್ವಲ್ಪ ಆಲ್ಟ್ರೇಷನ್ ಮಾಡಲಿಕ್ಕೆ ಉಂಟು. ಇದು ಆ್ಯಕ್ಚುಲಿ ಫಿಯರದು ಓಲ್ಡು ಗಾಡಿ ಇತ್ತು. ಸೊ ಅದರಲ್ಲಿ ಬಂದಂಥ ಪಂಪ್ ಇದು. ಇನ್ನು ನೀವು ಹೋಲ್ ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ಒಂದು ಹೋಲ್ ಇದೆ, ಮತ್ತು ಇಲ್ಲಿ ಈ ಸೈಡ್ ಒಂದಿದೆ, ಈ ಸೈಡ್ ಒಂದಿದೆ. ಟೋಟ್ಲಿ ಇಲ್ಲೊಂದು ಹೋಲ್ ಇದೆ, ಇಲ್ಲಿ ಒಂದು ಹೋಲ್ ಇದೆ, ಆ ಸೈಡ್ ಇಲ್ಲ. ನಾವೀಗ ಈ ಹೋಲ್ ಇರೋದು ಯಾಕಂತೇಳಿದರೆ, ಶಾಕ್ ಅಬ್ಸರ್ವರ್ ವರ್ಕ್ ಆಗುವಾಗ ಅದರಲ್ಲಿ ಆಯಿಲ್ ಕರೆಕ್ಟಾಗಿ ಸರ್ಕ್ಯುಲೇಷನ್ ಆಗಲಿಕ್ಕೆ ಆ ಹೋಲ್ ಇರುವಂಥದ್ದು. ಸೊ ನಾವಿಲ್ಲಿ ಎಕ್ಸ್ಟ್ರಾ ಹೋಲನ್ನು ತೆಗಿಬೇಕಾಗ್ತದೆ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು. ಈ ಹೋಲು 2 ಇದೆಯಲ್ಲ, ಆಚೊಂದು ಈಚೊಂದು. ನಾವಿಲ್ಲಿ 2 ಎಕ್ಸ್ಟ್ರಾ ಹೋಲನ್ನು ತೆಗಿಬೇಕು. ಆ ಎಕ್ಸ್ಟ್ರಾ ಹೋಲ್ ಮತ್ತು ಇಲ್ಲಿ ಇರುವಂಥ ಸ್ಟಾಕ್ ಹೋಲ್ ಇದೆಯಲ್ಲ, ಈ ಹೋಲನ್ನು ನಾವು ದೊಡ್ಡದು ಮಾಡಬೇಕು. ಇದಿಷ್ಟು ದೊಡ್ಡದಿದೆ, ಇದನ್ನು ಸ್ವಲ್ಪ ದೊಡ್ಡದು ಮಾಡಬೇಕು. ಮಾಡಿ ನಿಮಗೆ ನಾನು ತೋರಿಸ್ತೇನೆ. ಸೊ ಆ ರೀತಿ ಮಾಡೋದ್ರಿಂದ ಆಯಿಲ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗುತ್ತೆ, ಶಾಕ್ ಅಬ್ಸರ್ವರ್ ಸ್ಮೂತ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ಮಾಡಿಫೈ ಮಾಡಬೇಕಾಗ್ತದೆ. ಅದೇನಂತ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಇದು ಕಾಣಿಸ್ತಿರುವಂಥದ್ದು ಸ್ಪ್ಲೆಂಡರಿನ ಒರಿಜಿನಲ್ ಸ್ಪ್ರಿಂಗ್. ನೀವು ಗಮನಿಸಿರ್ಬೋದು, ಸ್ಪ್ಲೆಂಡರಲ್ಲಿ ಶಾಕ್ ಅಬ್ಸರ್ವರ್ ಅಷ್ಟೇನು ಸ್ಮೂತ್ ಇರಲ್ಲ. ಅದಕ್ಕೋಸ್ಕರ ನಾನು ಶಾಕ್ ಅಬ್ಸರ್ವರ್ ಮತ್ತು ಡಿಸ್ಕ್ ಸೆಟಪ್ ಮಾಡುವಾಗ ಇಲ್ಲಿ ಪಲ್ಸರಿನ ಸ್ಪ್ರಿಂಗನ್ನು ಇದನ್ನು ಯೂಸ್ ಮಾಡಿದ್ದೆ. ಪ್ರೆಸೆಂಟ್ ಇದ್ದಂಥ ಸ್ಪ್ರಿಂಗ್ ಇದು ಪಲ್ಸರಲ್ಲಿ ಬರುವಂಥ ಸ್ಪ್ರಿಂಗ್. ಇದು ಒರಿಜಿನಲ್ ಸ್ಪ್ರಿಂಗ್, ಎಲ್ಲವೂ ಕೂಡ ಒರಿಜಿನಲ್ ಇದೆ. ಇದು ನೋಡಿ, ಇಲ್ಲಿ ನೋಡ್ತಾ ಇದು ನಿಮಗೆ ರೆಫರೆನ್ಸ್ಗೆ ಇಟ್ಟಿದ್ದೇನೆ. ಇದು ಸ್ಪ್ಲೆಂಡರಿನ ಸ್ಪೇಸರ್. ಇದು ಇಲ್ಲಿ ಸೇಮ್ ಲೆವೆಲಿಗಿದೆ. ಇದು ಎರಡನ್ನು ಮಾತ್ರ ನೋಡ್ತಾ ಇರಿ. ನೋಡಿ, ಇಷ್ಟು ಲೆಂತ್ ಬೇಕಾಗ್ತದೆ ಸ್ಪ್ರಿಂಗ್ ಇದು, ಇಲ್ಲಿ ತನಕ ಎಂಡಿಂಗ್. ಸೊ ನಾನಿಲ್ಲಿ ಪಲ್ಸರಿಗೆ ಹಾಕುವಾಗ ಇದೇ ಸ್ಪೇಸರನ್ನು ಇಲ್ಲಿ ಹಾಕಬೇಕಾಗ್ತದೆ. ಪಲ್ಸರಲ್ಲಿ ಸ್ಪೇಸರ್ ಬರೋದಿಲ್ಲ, ಅದಕ್ಕೋಸ್ಕರ. ಮತ್ತು ಸ್ವಲ್ಪ ದಪ್ಪ ಬರ್ತದೆ, ಕೆಲವರಲ್ಲಿ ಬರ್ತದೆ ಪ್ಲಾಸ್ಟಿಕ್ ಬರ್ತದೆ, ಸ್ವಲ್ಪ ದಪ್ಪ ಬರ್ತದೆ. ಸ್ಪ್ಲೆಂಡರ್ ಇದಕ್ಕೆ ಸೆಟ್ ಆಗೋದಿಲ್ಲ ಇದು. ಇಲ್ಲಿಗೆ ನಾವು ಈ ಸ್ಪೇಸರನ್ನು ಇಲ್ಲಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಸೇಮ್ ಲೆಂತ್ನ ಸ್ಪೇಸರ್ ಇದು, ಬಟ್ ಇಷ್ಟು ಪೋರ್ಷನನ್ನು ಕಟ್ ಮಾಡಿ ತೆಗೆದಿದ್ದೆ ನಾನು. ಈ ಸ್ಪೇಸರನ್ನು ನಾನು ಕಟ್ ಮಾಡಿ ತೆಗೆದು ಇಷ್ಟು ಶಾರ್ಟ್ ಮಾಡಿ ಈ ಲೆವೆಲಿಗೆ ನಾನು ತಂದಿದ್ದೇನೆ. ಸ್ವಲ್ಪ ಉದ್ದವೇ ಉಂಟು, ಯಾಕಂದರೆ ಸ್ವಲ್ಪ ಕಂಪ್ರೆಸ್ ಮಾಡಿ ಹಾಕ್ಬೋದು ಅಂತೇಳಿ ಸ್ವಲ್ಪ ಉದ್ದವಿಟ್ಟಿದ್ದೇನೆ. ಒರಿಜಿನಲ್ ಸ್ಪ್ರಿಂಗನ್ನೆಲ್ಲ ಕಟ್ ಮಾಡೋದು ಬೇಡ ಅಂತ. ಸೊ ಇದಿಷ್ಟು ರೆಫರೆನ್ಸಿಗೆ ಆಯಿತು. ನನಗೆ ಇದು ಇನ್ನೂ ನನಗೆ ಬೇಡ, ನನಗೆ ರೆಫರೆನ್ಸ್ಗೆ ಮಾತ್ರ ಇಟ್ಟದು. ನಾನು ಪ್ರೆಸೆಂಟ್ ಯೂಸ್ ಮಾಡ್ತಿದ್ದಂಥ ಸ್ಪ್ರಿಂಗ್, ಈ ಸ್ಪ್ರಿಂಗ್ ಮತ್ತು ಈ ಸ್ಪೇಸರು
ನಾನೀಗ ಸ್ಮೂತ್ ಆಗಲಿಕ್ಕೆ ಯೂಸ್ ಮಾಡುವಂಥ ಸ್ಪ್ರಿಂಗ್ ಇದು ಹೋಂಡಾ ಯುನಿಕಾರ್ನ್ 160cc ಸ್ಪ್ರಿಂಗ್ ಆಗಿರ್ತದೆ. ತುಂಬಾ ಸ್ಮೂತ್ ಆಗಿರ್ತದೆ ಸಸ್ಪೆನ್ಷನ್, ನೀವು ಹೊಡಿಸಿದಿರಲ್ಲ ಗೊತ್ತಿಲ್ಲ ನನಗೆ. ಸೊ ಈ ಸ್ಪ್ರಿಂಗನ್ನು ನಾನು ಯೂಸ್ ಮಾಡ್ತಿದ್ದೇನೆ. ಈ ಸ್ಪ್ರಿಂಗ್ ನಾವು ಪಲ್ಸರ್ ಈಗ ನಾವು ಸೆಟಪ್ ಮಾಡಿರೋ ನಮಗೆ ಲೆಂತ್ ಬೇಕಿರುವಂಥದ್ದು ಇಷ್ಟು ಉದ್ದ ಬಾಟಲು, ಇದಕ್ಕಿಂತ ತುಂಬಾ ಉದ್ದ ಬರ್ತದೆ ಇದು. ಸೊ ಇಲ್ಲಿ ನೋಡು, ಗಮನಿಸಿ, ಸೇಮ್ ಆಗಿ ಇಟ್ಟಿರ್ತೇನೆ ನಾನು. ಅದು ಇಷ್ಟು ಉದ್ದ ಎಕ್ಸ್ಟ್ರಾ ಇದೆ, ಇದನ್ನು ನಾವು ಕಟ್ ಮಾಡಬೇಕಾಗ್ತದೆ. ಈ ಸೈಡಿಂದಲೇ ಕಟ್ ಮಾಡುವ. ಈ ಸೈಡಿಂದ ಕಟ್ ಮಾಡಿದರೆ ಇಲ್ಲಿ ಸ್ವಲ್ಪ ಆ್ಯಕ್ಷನ್ ಜಾಸ್ತಿ ಇರುವಂಥ ಪೋರ್ಷನ್ ಇದು. ಇಲ್ಲಿ ಕಟ್ ಮಾಡಿದರೆ ನಮಗೆ ಆ್ಯಕ್ಷನ್ ಸ್ವಲ್ಪ ಕಡಿಮೆ ಆಗ್ತದೆ. ಇದನ್ನು ಕಟ್ ಮಾಡುವ. ಇಲ್ಲಿ ನಾನೀಗ ಯೂನಿಕಾರ್ನ್ನ ಸ್ಪ್ರಿಂಗನ್ನು ಯೂಸ್ ಮಾಡುವಾಗ ಸ್ಪೇಸರನ್ನು ಯೂಸ್ ಮಾಡೋದಿಲ್ಲ. ಸ್ಪೇಸರು ಯೂಸ್ ಮಾಡಿದರೆ ಇನ್ನು ಸ್ವಲ್ಪ ಆ್ಯಕ್ಷನ್ ಸ್ವಲ್ಪ ಕಡಿಮೆ ಆಗ್ತದೆ. ಸೊ ಆ ಸ್ಪೇಸರ್ನ ಪ್ಲೇಸಿಗೆ ಈ ಸ್ಪ್ರಿಂಗ್ ಇನ್ನು ಬಂದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಆ್ಯಕ್ಷನ್ ಇರ್ತದೆ ಅನ್ನೋ ರೀಸನಿಂದ ಈ ಸ್ಪೇಸರನ್ನು ರಿಮೂವ್ ಮಾಡಿ ಯೂಸ್ ಮಾಡೋದಿಲ್ಲ ಈಗ ನಾನು. ಮತ್ತು ನಿಮಗೆ ಆಲ್ರೆಡಿ ತೋರಿಸೋದು ಪಂಪಲ್ಲಿ ಅಲ್ಟ್ರೇಷನ್ ಆಗಬೇಕಾಗ್ತದೆ ಮತ್ತು ಸ್ಪ್ರಿಂಗಲ್ಲಿ. ನಾನು ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಸ್ಪ್ರಿಂಗನ್ನು ಕಟ್ ಮಾಡಲಿಕ್ಕೆ ಉಂಟು. 2 ಸ್ಪ್ರಿಂಗ್ ಉಂಟು, ಇನ್ನೊಂದು ದೊಡ್ಡದು ಮಾಡಿ ಆಗಿದೆ. ಇಲ್ಲಿ 2 ಹೋಲ್ ಇತ್ತಲ್ಲ, ದೊಡ್ಡದು ಮಾಡಿದ್ದೇನೆ. ಮತ್ತು ಇಲ್ಲಿ 2 ಹೋಲ್ ಇದ್ದದ್ದು. ಸೊ ಈ ರೀತಿ ತೆಗೆದಿದ್ದೇನೆ ಹೋಲು, 2 ಎಕ್ಸ್ಟ್ರಾ ಹೋಲು. ಸೊ ಇದರಲ್ಲಿ ಇಲ್ಲಿ 4 ಹೋಲ್ ಆಯಿತು, ಇಲ್ಲಿ 2 ಹೋಲು. ಪ್ರೆಸೆಂಟ್ 2 ಇದ್ದದ್ದು ಸ್ವಲ್ಪ ಸೈಜನ್ನು ದೊಡ್ಡದು ಮಾಡಿದ್ದೇನೆ, ನೀವು ಗಮನಿಸ್ತಾ ಇರ್ಬೋದು. ಇಲ್ಲಿ ನೋಡಿ, ಇಷ್ಟು ಸಣ್ಣ ಸೈಜ್ ಇತ್ತು, ಅದನ್ನು ಇಷ್ಟು ದೊಡ್ಡ ಮಾಡಿದ್ದೇವೆ. ಕಟ್ ಮಾಡಿ ತಂದಿದ್ದೇನೆ. ಆಗ ಪ್ಲಾಸ್ಟಿಕ್ ಕ್ಲಿಪ್ಪಲ್ಲಿ ಹೇಳಿರುವ ಅಳತೆ ಕರೆಕ್ಟಾಗಿ ಕಟ್ ಮಾಡಿ 2 ಕೂಡ ಸೇಮ್ ಮಾಡಿ ತಂದಿದ್ದೇನೆ. ಮತ್ತು ಶಾಕ್ ಅಬ್ಸರ್ವರ್ ರೀಸೆಟ್ ಕೂಡ ಮಾಡಿ ಆಗಿದೆ. ಇದಕ್ಕೆ ಆ್ಯಡ್ ಮಾಡಲಿಲ್ಲ. ಅದಕ್ಕೆ 2 ಆಯಿಲ್ ಸೀಲ್ ಹೊಸದು ಹಾಕಿದ್ದೇನೆ, ಒರಿಜಿನಲ್ ಆಯಿಲ್ ಸೀಲ್ ಬಜಾಜಿನವ್ರದ್ದು. ಆಯಿಲ್ ಸೀಲ್ ಹಾಕಿ ಮಾಮೂಲು ಪ್ರೊಸೀಜರ್ ಹೇಗಿದೆಯಾ ಶಾಕ್ ಅಬ್ಸರ್ವರ್ ಫಿಟ್ಟಿಂಗ್ದು ಆ ರೀತಿ ಮಾಡಿದ್ದೇನೆ. ಮತ್ತು ಈಗ ಆಯಿಲ್ ಹಾಕಬೇಕು ನಮಗೆ. ಇದು ಆ್ಯಕ್ಚುಲಿ ಅಪಾಚಿದು, ಇದಕ್ಕೆ 140 ml ಆಯಿಲನ್ನು ಹಾಕ್ತಾಯಿದ್ದೇನೆ ಈಚ್ ಲೆಗ್ಗಿಗೆ. ಇದು ಈಗ ಸ್ಟ್ಯಾಂಡರ್ಡಾದರೆ 162 ಬರ್ತದೆ ಕಂಪೇರ್ ರೆಕಮೆಂಡೆಡ್, ಸ್ವಲ್ಪ ಹಾರ್ಡ್ ಇರ್ತದೆ. ಸೊ ನಾವು ಸ್ವಲ್ಪ ಇಲ್ಲಿ ಆಯಿಲನ್ನು ಕಡಿಮೆ ಮಾಡ್ತಾಯಿದ್ದೇವೆ, 140 ml. ಇಲ್ಲಿ ಆಯಿಲ್ ಹಾಕಿ ಹೈಟ್ ನಟ್ಟನ್ನು ಫಿಟ್ ಮಾಡಿದ್ದೇನೆ. ಹೈಟ್ ನಟ್ಟನ್ನು ಹಾಕೊಂಡು ಗಮ್ ಹಾಕ್ಕೊಂಡಿದ್ದೇನೆ, ನಾನು ತೋರಿಸ್ಲಿಕ್ಕೆ ಹೋಗಲಿಲ್ಲ. ಮತ್ತು ಇದೊಂದು 2 ಕವರ್ ಉಂಟಲ್ಲ ಆಚೆ ಹಾಕಿ, ಅದು ಕೂಡ ಹಾಕಿ ಇಲ್ಲಿ ಟಾಪು ಬೋಲ್ಟನ್ನು ಹಾಕಿ ಫುಲ್ ಟೈಟ್ ಮಾಡಿ ಸೆಟ್ ಮಾಡಿದ್ದೇನೆ. ಇನ್ನು ಮಡ್ಗಾರ್ಡನ್ನು ಫಿಟ್ ಮಾಡಬೇಕು. ಮಡ್ಗಾರ್ಡ್ ಫಿಟ್ ಮಾಡಿ, ವೀಲ್ ಫಿಟ್ ಮಾಡಿ, ಮತ್ತು ರೈಡಿಂಗ್ ಹೇಗಿದೆ ಸುಮ್ಮನೆ ನೋಡುವ. ಫಿಟ್ಟಿಂಗ್ ಮಾಡಿ ಟೈರೆಲ್ಲ ಫಿಟ್ ಮಾಡಿದ್ದೇನೆ, ಫುಲ್ಲು ನೀಟಾಗಿ ಫಿಟ್ ಮಾಡ್ಕೊಂಡಿದ್ದೇನೆ ಎಲ್ಲ ಕೂಡ. ಇದೊಂದು ರೈಡ್ ನೋಡುವ ಯಾವ ರೀತಿ ಇದೆ ಅಂತ ರಿಸಲ್ಟು. ಈ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ, ಒಂದು ರೈಡ್ ಮಾಡಿ ನೋಡುವ ಹೇಗೆ ಕಂಫರ್ಟ್ ಇದೆ ಅಂತ ಹೇಳಿ. ರೈಡಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಇದೆ. ನಿಮಗೆ ಈ ಕ್ಲಿಪ್ಪಲ್ಲಿ ಗೊತ್ತಾಗ್ತದೆ ಇಲ್ಲೂ ಗೊತ್ತಿಲ್ಲ, ಬಟ್ ನಾನು ರೈಡ್ ಮಾಡಿ ನೋಡುವಾಗ ಮಾತ್ರ ಸಸ್ಪೆನ್ಷನ್ ತುಂಬಾ ಸ್ಮೂತ್ ಇದೆ. ಸ್ವಲ್ಪ ರಫ್ ರೋಡಲ್ಲಿ ಹೋಗುವಾಗ ಒಳ್ಳೆ ಸ್ಮೂತ್ ಫೀಲ್ ಕೊಡ್ತದೆ. ಸೊ ಇದು ಸಕ್ಸಸ್ ಆಯಿತು ಅಂತಾಯಿತು, ಈ ಟ್ರಿಕ್ ವರ್ಕ್ ಆಗಿದೆ ಇದರಲ್ಲಿ. ಸೊ ಇದೇ ರೀತಿಯ ಬೇರೆ ಬೇರೆ ವೀಡಿಯೋಗಳನ್ನ ಹಾಕ್ತಾ ಇರ್ತೇನೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಆನಲ್ಲಿ ಇಟ್ಕೊಳ್ಳಿ. ಇದರಿಂದ ನಾನು ಹಾಕೋ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಫಸ್ಟಿಗೆ ಬರುತ್ತೆ. ಸೊ ವಿಡಿಯೋ ಹೇಗಾಯಿತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಆನ್ಸರ್ ಮಾಡ್ತೇನೆ. ಸಪೋಸ್ ಕಮೆಂಟಲ್ಲಿ ಆನ್ಸರ್ ಮಾಡಲಿಕ್ಕಾದರೆ ಮಾಡ್ತೇನೆ, ಇಲ್ದಿದ್ರೆ ಸಪ್ರೇಟ್ ವೀಡಿಯೋ ಮಾಡ್ತೇನೆ. ಸೊ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.